ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ತತ್ತರಿಸಿ ಹೋಗಿದೆಯಾ ಭಯೋತ್ಪಾದಕ ಸಂಘಟನೆಗಳು? ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಉಗ್ರ ಸಂಘಟನೆಗಳು ಕಾಲ್ಕಿತ್ತಿದ್ದು ಯಾಕೆ? ಆಪರೇಷನ್ ಸಿಂಧೂರಕ್ಕೆ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರೇ ಬದಲಾಯಿತಾ? ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ರಿತಮ್ ಕನ್ನಡದಲ್ಲಿ. ಇದು ರಿತಮ್ ಎಕ್ಸ್ಪ್ಲೈನರ್. ಸ್ನೇಹಿತರೆ, ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಸೇನೆಯು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳು ಮತ್ತು ಸೇನಾ ನೆಲೆಗಳ ಮೇಲೆ ನಡೆಸಿದಂತಹ ಆಪರೇಷನ್ ಸಿಂಧೂರದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆಪರೇಷನ್ ಸಿಂಧೂರದ ಮೂಲಕ ಭಾರತದ ತಾಕತ್ತನ್ನ ಜಗತ್ತಿಗೆ ತೋರಿಸಿದ್ದನ್ನು ನಾವು ನೋಡಿದ್ದೇವೆ. ಇದಾದ 5 ತಿಂಗಳ ನಂತರ ಭಯೋತ್ಪಾದಕ ಸಂಘಟನೆಗಳ ಮೇಲೆ ಈ ಕಾರ್ಯಾಚರಣೆಯ ಪರಿಣಾಮ ಗೋಚರವಾಗುತ್ತಾ ಇದೆ. ಯಾವ ಭಯೋತ್ಪಾದಕ ಸಂಘಟನೆಗಳು ಒಂದು ಕಾಲದಲ್ಲಿ ಭಾರತದೊಳಗೆ ನುಗ್ಗಿ ಎಗ್ಗಿಲ್ಲದೆ ಬಾಂಬ್ ಸ್ಫೋಟಗಳನ್ನು ನಡೆಸ್ತಾ ಇತ್ತೋ ಆ ಸಂಘಟನೆಗಳು ಇವತ್ತು ತಮ್ಮ ಹೆಸರನ್ನೇ ಬದಲಾಯಿಸಬೇಕಾದ ಹೀನಾಯ ಪರಿಸ್ಥಿತಿಗೆ ಬಂದು ತಲುಪಿದೆ. ಭಯೋತ್ಪಾದಕ ಶಿಬಿರಗಳನ್ನ, ಉಗ್ರ ನೆಲೆಗಳನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕಾದ ಸನ್ನಿವೇಶ ಎದುರಾಗಿದೆ. ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ತತ್ತರಿಸಿ ಹೋಗಿದೆಯಾ? ಹೌದು, ಆಪರೇಷನ್ ಸಿಂಧೂರದ ಹೊಡೆತಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಅಕ್ಷರಶಃ ತತ್ತರಿಸಿ ಹೋಗಿದೆ.